ಇವಾಗ ತುಂಬ ಫ್ರೆಶ್ ಆಗಿರೋ ಆಮೇಲೆ ತುಂಬ ಎಳೆದಾಗಿರೋ ಈರುಳ್ಳಿ ಹೂವು ಮಾರ್ಕೆಟಲ್ಲಿ ಬರ್ತಾಯಿದೆ, ಅದರಿಂದ ಪಲ್ಯ ಮಾಡೋಣ ಬನ್ನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ನಾನು ಒಂದು ಕಟ್ಟಷ್ಟು ಎಳೆದಾಗಿರೋ ಈರುಳ್ಳಿ ಹೂವು ತೊಗೊಂಡು ಅದನ್ನು ಕ್ಲೀನಾಗಿ ವಾಶ್ ಮಾಡಿ, ಆಮೇಲೆ ಮೇಲ್ಗಡೆ ಹೂವು ಇರುತ್ತಲ್ಲ ಅದನ್ನು ಮತ್ತು ಸ್ವಲ್ಪ ಎಂಡೆಲ್ಲ ಕಟ್ ಮಾಡಿಕೊಂಡು, ಇವಾಗ 1 ಇಂಚು ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದ ನೋಡಿಕೊಂಡು ಕಟ್ ಮಾಡ್ಕೊಂಬಿಡಿ. ನೋಡಿ ಈ ಥರ ಎಲ್ಲ ಹೂವನ್ನು ಕ್ಲೀನಾಗೆ ಒಂದೇ ಸಮ ಕಟ್ ಮಾಡಿಕೊಂಡು ಇದನ್ನು ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಪಲ್ಯ, ತುಂಬ ರುಚಿಯಾಗಿರುತ್ತೆ. ಚಪಾತಿ ಮೇಲೆ, ಅನ್ನದ ಮೇಲೆ ಗೊಜ್ಜು ಥರನೂ ಇದನ್ನು ನೀವು ತಿನ್ಕೋಬೋದು. ಇದನ್ನು ಎಲ್ಲ ಕಟ್ ಮಾಡಿ ಒಂದು ಬೌಲ್ಗೆ ನಾನು ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಪಲ್ಯ ಮಾಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಪ್ಯಾನ್ನ ಕಾಯಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆ, ಚಟಪಟ ಆದಮೇಲೆ ಒಂದು ಈರುಳ್ಳಿ ಸ್ಲೈಸ್ ಮಾಡಿದ್ದು. ನಾನು ಸ್ವಲ್ಪ ಚಿಕ್ಕದು ತೊಗೊಂಡಿದ್ದೀನಿ, ಯಾಕಂದರೆ ಇದು ಈರುಳ್ಳಿ ಹೂವಾನೇ ಅಲ್ವಾ, ಅದರೊಳಗೆ ಫ್ಲೇವರ್ ಇರುತ್ತೆ. ಇವಾಗ ಈರುಳ್ಳಿ ಹಸಿ ವಾಸನೆವರೆಗೂ 1 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಈರುಳ್ಳಿ ಹೂವದ್ದು, ಅದನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದು ಸೊಪ್ಪಿನ ಜಾತಿಗೆ ಸೇರುತ್ತೆ, ಅದರಿಂದ ತುಂಬ ಹೆಲ್ತಿ ಕೂಡ. ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನೋಡ್ತಾ ಇದ್ದಾರೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇದೆಲ್ಲ ಹಾಕಿದ್ಮೇಲೆ ಒಂದ್ಸರಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬೇಡ. ನಾನು ಎಲ್ಲೂ ನೀರು ಹಾಕ್ತಾಯಿಲ್ಲ, ಹಾಗೆಯೇ ತುಂಬ ಚೆನ್ನಾಗಾಗುತ್ತೆ. ಇವಾಗ ನಾನು 1 ಸ್ಪೂನಷ್ಟು ಉಪ್ಪು, ಆಮೇಲೆ 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಮ ಮಿಕ್ಸ್ ಮಾಡಿಕೊಂಡು ಉಪ್ಪು ನೀಟಾಗಿ ಎಲ್ಲದರೊಳಗೂ ಸಮವಾಗಿ ಹಂಚೋ ಥರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು, ಇವಾಗ ನಾನು ಮುಚ್ಚಿಬಿಟ್ಟು ಒಂದು 3ರಿಂದ 4 ನಿಮಿಷ ಅಥವಾ 4ರಿಂದ 5 ನಿಮಿಷ ಇದನ್ನು ಬೇಯಕ್ಕೆ ಬಿಡ್ತಾಯಿದ್ದೀನಿ. ಇವಾಗ 4-5 ನಿಮಿಷ ಆದಮೇಲೆ ನೋಡಿ ಫುಲ್ ಬೆಂದೋಗಿದೆ. ಇದು ಇದರಲ್ಲೇ ಬೆಂದೋಗುತ್ತೆ. ಅಂದರೆ ಸ್ವಲ್ಪ ಸಾಫ್ಟ್, ಸ್ವಲ್ಪ ಎಳೆದಾಗಿರೋದು ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ನಾನು ತೋರಿಸ್ತೀನಿ. ಫುಲ್ ಬೆಂದೋಗಿದೆ ಇಷ್ಟರಲ್ಲೇ. ನಾನು ನೀರು ಹಾಕಿಲ್ಲ, ಏನೂ ಹಾಕಿಲ್ಲ, ಉಪ್ಪಿನಲ್ಲೇ ಇದನ್ನು ಬೆಂದೋಗಿದೆ. ಆಮೇಲೆ ಇದಕ್ಕೆ ನಾನು ಇವಾಗ 1 ಸ್ಪೂನಷ್ಟು ಸಾಂಬಾರು ಪೌಡರ್ ಅಥವಾ ನಿಮ್ಮ ಮನೇಲಿ ಏನು ತಿಂತೀರೋ, ಅಥವಾ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಕೂಡ ಹಾಕ್ಕೋಬೋದು. ಆಮೇಲೆ 1 ಟೊಮ್ಯಾಟೊ ಸ್ಲೈಸ್ ಮಾಡಿರೋದು ಹಾಕ್ಕೊಂಡು ಎರಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ನೋಡ್ತಾರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ಆಮೇಲೆ ಕೊನೆಗೆ ನಾನು 1 ಸ್ಪೂನಷ್ಟು ಡೆಸಿಕೇಟೆಡ್ ಕೊಕೊನಟ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡೂ ಹಾಕ್ಕೊಂಡು ಸ್ವಿಚ್ ಆಫ್ ಮಾಡಿಬಿಡ್ತಾ ಇದ್ದೀನಿ. ತುಂಬ ರುಚಿಯಾಗಿರೋ ಈರುಳ್ಳಿ ಹೂವಿನ ಪಲ್ಯ ರೆಡಿಯಾಗಿದೆ. ಇವಾಗ ಯಾರೆಲ್ಲ ನೋಡ್ತಾರೆ ಸಬ್ಸ್ಕ್ರೈಬ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.